ಎವ್ರಿವಾನ್, ಎಲ್ಲರಿಗೂ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳು. ಸೊ ನಮ್ಮ ಮನೇಲಿ ನಾವು ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಫಸ್ಟ್ ಯಾವುದೇ ಹಬ್ಬ ಇಲ್ಲಿ ಮನೆ ಕ್ಲೀನ್ ಮಾಡೋದು ಒಂದು ಮೇಯ್ನ್ ಥಿಂಗ್. ಸೊ ಮನೆ ಕ್ಲೀನ್ ಮಾಡೋಷ್ಟರಲ್ಲೇ ಸಾಕಾಗಿಬಿಡುತ್ತೆ ಅಂತಲೇ ಹೇಳ್ಬೋದು. ಬಟ್ ಮನೆ ಕ್ಲೀನ್ ಮಾಡಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ ಇರುತ್ತೆ, ತೃಪ್ತಿ ಇರುತ್ತೆ. ವಿತೌಟ್ ಕ್ಲೀನಿಂಗ್ ಪೂಜೆ ಮಾಡಿದ್ರು ನಮ್ಮ ಮನಸ್ಸು ಒಪ್ಪಲ್ಲ. ಸೊ ನಮಗೆ ಇನ್ಕ್ಲೂಡಿಂಗ್ ಸಂಡೇ 4 days ಹಾಲಿಡೇ ಇತ್ತು. ಸೊ ಸಂಡೇನೂ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಮುಗ್ದಿತ್ತು. ಆ್ಯಂಡ್ ಮಂಡೇ ಮಾರ್ನಿಂಗ್ ಕೂಡ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಮೇಯ್ನ್ ಥಿಂಗ್ ಬಂದು ಅಡುಗೆ ಮನೆ ಕ್ಲೀನ್ ಮಾಡೋದಿರುತ್ತೆ. ಬಿಕಾಸ್ ಅಡುಗೆ ಮನೆಯಲ್ಲೇ ಆಲ್ಮೋಸ್ಟ್ ಎಲ್ಲ ವಸ್ತುಗಳಿರ್ಬೋದು, ಎಲ್ಲ ನಾವು ಜಾಸ್ತಿ ಕುಕಿಂಗ್ ಮಾಡೋದು ಎಲ್ಲ ಅಲ್ಲೇ. ಸೊ ಅದನ್ನು ಕ್ಲೀನ್ ಮಾಡಿದ್ರೆ ಬೇರೆದೆಲ್ಲ ಈಸಿ ಇರುತ್ತೆ ಅಂತ ನನ್ನ ಅನಿಸಿಕೆ. ನಿಮಗೂ ಕೂಡ ಹಾಗೆ ಅನಿಸುತ್ತಾ? ಸೊ ಅಡುಗೆ ಮನೆ ಮೇಯ್ನ್ ಮಾಡ್ಕೊಂಬಿಡೋಣ ಅಂತ ಮಾರ್ನಿಂಗ್ ಬೇಗ ಎದ್ದು, ಅತ್ತೆ ಕೂಡ ಇದ್ದರು, ಅವ್ರಿಗೂ ರಜಾ ಇತ್ತು ಮಂಡೇ. ಸೊ ಅವರು ಪಾಪು ನೋಡ್ಕೊತಾ ಇದ್ರು, ನಾನು ಕ್ಲೀನ್ ಮಾಡ್ಕೊತಾ ಇದ್ದೆ. ಅವರು ಕೂಡ ನನಗೆ ಹೆಲ್ಪ್ ಮಾಡ್ತಾರೆ. ನಿಜವಾಗ್ಲೂ ಐ ಆಮ್ ಲಕ್ಕಿ ಈ ಥರ ಅತ್ತೆ, ಈ ಥರ ಮನೆ ಸಿಕ್ಕಿರೋದಕ್ಕೆ ಅಂತಲೇ ಹೇಳ್ಬೋದು. ಬಿಕಾಸ್ ಅವರು ಕೂಡ ನನಗೆ ಎಲ್ಲ ಕೆಲಸಗಳಲ್ಲೂ ಹೆಲ್ಪ್ ಮಾಡ್ತಾರೆ. ಅದಾದಮೇಲೆ ಕೆಲಸ ಎಲ್ಲ ಮುಗಿಸಿ ನಾನು ಆ್ಯಕ್ಚುಲಿ ಇವತ್ತು ಫಾಸ್ಟಿಂಗ್ ಮಾಡ್ತಾಯಿದ್ದೆ. ಏನೂ ತಿಂದಿರಲಿಲ್ಲ, ಜಸ್ಟ್ ನೀರು ಮಾತ್ರ ತೊಗೊಂಡಿದ್ದೆ. ಸೊ ಅದಾದಮೇಲೆ ಕಾಫಿ ಕುಡಿದೆ ಸಂಜೆ ಅಷ್ಟೇ. ಅದಾದಮೇಲೆ ನಾವೆಲ್ಲ ರೆಡಿಯಾಗಿಬಿಟ್ಟು ಬನಶಂಕರಮ್ಮಂಗೆ ಹೋಗೇ ಇರಲಿಲ್ಲ, ತುಂಬ ದಿನ ಆಗಿತ್ತು. ಆ್ಯಂಡ್ ಇವತ್ತು ಹೋಗಿ ಬರೋಣ, ಸ್ವಲ್ಪ ಏನೋ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಿತ್ತು. ಸೊ ಅಲ್ಲಿಗೂ ಕೂಡ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನಾನು ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಎಲ್ಲ ವೈಟ್ ಆ್ಯಂಡ್ ಬ್ಲೂ ಆ್ಯಕ್ಚುಲಿ ಥೀಮಲ್ಲಿ ಹೋಗ್ತಾ ಇರೋದು. ಸೊ ಎಲ್ಲ ರೆಡಿ ಆಗಿಬಿಟ್ಟು ಹಂಗೆ ಹೋಗ್ಬೇಕಂದ್ರೆ ಒಂದು ಸ್ವಲ್ಪ ಬೆಳಕಿದ್ದಿದ್ದರಿಂದ ಫೋಟೋಸ್ ಇಟ್ಕೊಂಬಿಡೋಣ, ಮನೆಗೆ ಬರೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಫೋಟೋಸ್ ಕೂಡ ಇಟ್ಕೊತಾ ಇದ್ವಿ. ಆಲ್ರೆಡಿ ನಾನು ಶಾರ್ಟ್ ವಿಡಿಯೋದಲ್ಲಿ ತಿಳಿಸಿರೋ ಹಾಗೆ ಇವತ್ತು ಬಂದು ನಮಗೆ ಚೆನ್ನಾಗಿರೋ ಟೈಮ್ ಬಂದು 7 to 9 ಇದೆ. ಸೊ ಆ ಟೈಮಲ್ಲಿ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಮನೆಗೆ ತುಂಬ ಒಳ್ಳೆಯದಾಗುತ್ತೆ. ಸೊ ನಾವು 7 ಅಷ್ಟರಲ್ಲಿ ಬಂದುಬಿಡೋಣ ಅಂತ ಒಂದು 5ಗೆ ಮನೆ ಬಿಟ್ವಿ. ಸೊ ನಾವು ಬೇಗ ಹೋದರೆ ಬೇಗ ಬಂದು ಮನೆಯಲ್ಲಿ ಕೂಡ ದೀಪ ಅಂಟಿಸೋದು ಎಲ್ಲ ಇರುತ್ತಲ್ಲ ಅಂದ್ಬಿಟ್ಟು ಹೋದ್ವಿ. ಸೊ ಅದಾದಮೇಲೆ ಒಂದಷ್ಟು ಫೋಟೋಸ್ ಕೂಡ ಇಲ್ಲೇ ಕ್ಲಿಕ್ ಮಾಡ್ಕೊತಾ ಇದ್ದೀವಿ. ಏನೋ ಒಂಥರ ಖುಷಿ ಅಲ್ವಾ, ಬೆಳಗ್ಗೆಯಿಂದ ಮನೆ ಕೆಲಸ ಮಾಡಿದರು, ಉಪವಾಸ ಇದ್ದರು, ನನಗಂತೂ ಏನೂ ಆ ಥರ ಫೀಲೇ ಆಗ್ತಾಯಿಲ್ಲ. ಏನೋ ಮನಸ್ಸಲ್ಲಿ ಒಂಥರ ಖುಷಿ ಈ ಥರನೇ ಫೀಲ್ ಇತ್ತು. ಯೂಶ್ವಲಿ ನಾನು ಮದುವೆಗಿಂತ ಮುಂಚೆ ಈ ಥರ ಎಲ್ಲ ಪೂಜೆ ಮಾಡಿದವಳೆ ಎಲ್ಲ ಇಷ್ಟು ನನಗೆ ಟ್ರಸ್ಟು ಇಲ್ಲ. ಯಾಕೆ ನಾವು ಪೂಜೆ ಮಾಡಿಲ್ಲ ಅಂದರೆ ದೇವ್ರು ನಮಗೇನೋ ಇದು ಮಾಡಲ್ವಾ ಆ ಥರ ಥಿಂಕ್ ಮಾಡ್ತಿದ್ವಿ ಹುಡುಗಿ. ಇವಾಗ ಅಷ್ಟು ಟ್ರಸ್ಟ್ ಮಾಡ್ತಾಯಿದ್ದೀನಿ ಅಂದರೆ ನಿಜವಾಗ್ಲೂ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ದೇವರಿದ್ದಾರೆ, ರಾಯರಿದ್ದಾರೆ, ಆ್ಯಂಡ್ ನಮಗೆ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಗಿದೆ. ಬಿಕಾಸ್ ನಾನು ತುಂಬ ಒಂಥರ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡ್ತಿದ್ದ ಹುಡುಗಿ. ಓಕೆ, ಪರ್ಸ್ನಲಿ ನನಗೆ ಫೀಲ್ ಆದಮೇಲೆ ದೇವರಿದ್ದಾನೆ, ನಾವು ಏಕೆ ಹೀಗೆ ಎಲ್ಲಿ ಅಂತ ಗೊತ್ತಿಲ್ಲ, ಬಟ್ ಇದ್ದಾನೆ, ಏನೋ ಒಂದು ರೂಪದಲ್ಲಿ ನಮ್ಮನ್ನ ಕಾಯ್ತಾನೆ ಅಂತ ನನಗೆ ನಂಬಿಕೆ ಬಂದಿದೆ. ಆ್ಯಂಡ್ ಅದಾದಮೇಲೆ ಇಲ್ಲಿ ನೋಡಿ, ಇಲ್ಲಿ ನನ್ನ ಜೂನಿಯರ್ ಯೂಟ್ಯೂಬರ್ ಇವನು ಹಾಯ್ ಮಾಡು ಅಂದರೆ ಹಾಯ್ ಅಂತ ಕೈ ಎತ್ಕೊಂಡು ನಿಂತಿದ್ದಾನೆ. ಸೊ ಅದಾದಮೇಲೆ ನಾವು ಹೊರಟ್ವಿ. ಮಳೆ ಬರೋ ಥರ ಇತ್ತು, ಬಟ್ ಮಳೆ ಬರ್ತಾ ಇರಲಿಲ್ಲ. ಬೇಗ ಹೋಗಿ ಬಂದುಬಿಡೋಣ, ಮತ್ತು ಮಳೆ ಬಂದರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಹೊರಟ್ವಿ. ಇವಾಗ ಗಾಡೀಲಿ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಇದು ಕ್ಯೂಟು ಹೇಗಿದೆ. ಯಪ್ಪ, ನನ್ನ ಮಗ ಅಂತೂ ವೈಟ್ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣ್ತಾನೆ. ಒಂದೊಂದ್ಸರಿ ಸಮ್ಟೈಮ್ಸ್ ನಾನೇ ದೃಷ್ಟಿ ಮಾಡಿಬಿಡ್ತೀನಿ ಅನಿಸುತ್ತೆ. ಯೂಶ್ವಲಿ ಹೇಳ್ತಾರೆ ಅಪ್ಪ ಅಮ್ಮನ ದೃಷ್ಟಿ ಆಗಬಾರ್ದು ಮಕ್ಕಳಿಗೆ, ಬೇರೆ ದೃಷ್ಟಿ ಆದ್ರೂ ಅಂತ. ಬಟ್ ಸಮ್ಟೈಮ್ಸ್ ಅಪ್ಪ ಅಮ್ಮನೇ ಜಾಸ್ತಿ ದೃಷ್ಟಿ ಮಾಡ್ತಾರೆ. ಫೈನಲಿ ಬನಶಂಕರಿ ರೀಚ್ ಆದ್ವಿ. ನನ್ನ ಮಗಂಗಂತೂ ಈ ಟೆಂಪಲ್ ಅಂದರೆ ಸಿಕ್ಕಾಬಿಡ ಇಷ್ಟ. ಅವ್ರ ತಾತನ ಜೊತೆ ಅವಾಗವಾಗ ಬರ್ತಾನೆ ಇರ್ತಾನೆ. ಸೊ ಬನಶಂಕರಮ್ಮನ ಟೆಂಪಲ್ಗೆ ಬಂದಮೇಲೆ ನಿಂಬೆಹಣ್ಣು ದೀಪ ಹಚ್ಚೋದು ಸ್ಪೆಷಲ್ ಥಿಂಗ್. ಆ ವಿಡಿಯೋ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ, ಏನು ಬೆನಿಫಿಟ್ಸ್ ಇದೆ, ಏನು ಮಾಡಿದ್ರೆ ಅಂತ. ನಾನು ಕೂಡ ತುಂಬ ದಿನದಿಂದ ಹಚ್ಚಿದ್ದೀನಿ, ತುಂಬ ಒಳ್ಳೇದು ಕೂಡ ಆಗಿದೆ. ಆ್ಯಂಡ್ ಇವಾಗೂ ಕೂಡ ನಾನು ಸಮಥಿಂಗ್ ನ್ಯೂ ಏನೋ ಮಾಡಬೇಕಂತ ಅಂದ್ಕೊಂಡಿರೋದ್ರಿಂದ ಸೊ ಬನಶಂಕರಮ್ಮಗೆ ಹೋಗಿ ನಿಂಬೆಹಣ್ಣು ದೀಪ ಹಚ್ಚೋಣ ಅಂದ್ಬಿಟ್ಟು ಹೋಗಿದೆ. ಆ್ಯಂಡ್ ಅದೇ ರೀತಿ ಪೂಜೆ ಕೂಡ ಮುಗಿಸ್ದೆ. ಅಲ್ಲಿ ನೀವೇ ನಿಂಬೆಹಣ್ಣು ತೊಗೊಂಡೋಗಿ ಬೇಕಂದರೆ ದೀಪ ಮಾಡ್ಕೊಬೋದು. ಆರಲ್ಸ್ ಅಲ್ಲಿ ತುಂಬ ಜನ ಮಾರ್ತಾ ಇರ್ತಾರೆ. ಮುಂಚೆ ಪ್ಲಾಸ್ಟಿಕ್ ಪ್ಲೇಟ್ಸ್ ಯೂಸ್ ಮಾಡ್ತಿದ್ರು, ಬಟ್ ಇವಾಗ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ ಟೆಂಪಲ್ ಅವರು ಬೇಡ ಅಂತ ಸ್ಟೀಲ್ ಪ್ಲೇಟ್ಸ್ ಕೊಡ್ತಾರೆ, ನಾವು ವಾಪಸ್ ತೊಗೊಂಡೋಗಿ ಕೊಡಬೇಕು. ಸೊ ಇದು ಒಂಥರ ಒಳ್ಳೆ ಥಿಂಗ್ ಅಲ್ವಾ. ಮುಂಚೆ ಪ್ಲಾಸ್ಟಿಕ್ ಇದ್ದಿದ್ದರಿಂದ ತುಂಬಾ ಒಂಥರ ಅದು ರೀಸೈಕಲ್ ಆಗಲ್ಲ, ತುಂಬ ಕಷ್ಟ ಆಗ್ತಿತ್ತು. ಬಟ್ ಇವಾಗ ಅದೆಲ್ಲ ಹೋಗಿದೆ. ಸೊ ಅದು ನನಗೆ ಒಂದು ಗುಡ್ ಥಿಂಗ್ ಅಂತ ಅನಿಸ್ತು. ಆ್ಯಂಡ್ ಎವ್ರಿ ಟೈಮ್ ನಾನು ಬನಶಂಕರಮ್ಮ ಟೆಂಪಲ್ ಬಂದಾಗ ಏನೋ ಪಾಸಿಟಿವ್ ವೈಬ್ಸ್ ಸಿಗುತ್ತೆ. ಸೊ ಈ ಟೈಮು ಅಷ್ಟೇ. ಆ್ಯಂಡ್ ನಾನು ಕೂಡ ತುಂಬಾ ಏನೇನೋ ಅಂದ್ಕೊಂಡಿದ್ದೀನಿ, ಅದೆಲ್ಲ ದೇವ್ರ ಹತ್ರ ಹೇಳಿದ್ದೀನಿ. ಇಲ್ಲಿ ನೋಡಿ ನನ್ನ ಮಗ ಹೇಗೆ ಅಡ್ಡು ಬೀಳ್ತಾ ಇದ್ದಾನೆ, ಅಲ್ಲಿ ನೋಡಿದೆ ಅಜ್ಜಿ ನೋಡ್ಕೊಂಡೆ ಹೋಗ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಅಡ್ಡು ಬೀಳ್ತಿದ್ದಾನೆ ಅಂತ. ಕ್ಯೂಟಾಗಿ ಆಡ್ತಾ ಇದ್ದ.
ಅಲ್ಲಿರೋರೆಲ್ಲ ಹಾಗೆ ಹೇಳ್ತಾಯಿದ್ರು, ಎಷ್ಟು ಕ್ಯೂಟಾಗಿ ಆಡ್ತಿದ್ದೆ ಈ ಮಗು ಅಂತ. ನನಗೇನು ನೆನಪಾಗುತ್ತೆ ಅಂದರೆ, ನಾವು ಎಲ್ಲಾದರೂ ಹೋದಾಗ ಯಾವುದಾದ್ರೂ ಪಾಪು ಸಿಕ್ಕಾಗ ನಾವು ಆ ಥರ ಮಾತಾಡ್ತಿದ್ವಿ, ಯಾವನು ನೋಡಿ ಎಷ್ಟು ಕ್ಯೂಟಾಗಿದ್ದಾನೆ, ಎಷ್ಟು ಕ್ಯೂಟಾಗಿ ಆಡ್ತಿದ್ದಾನೆ ಮಗು ಅಂತ. ಇವಾಗ ನನ್ನ ಮಗನೇ ಆ ಥರ ಆಡ್ತಿದ್ದಾನೆ ಅಂದರೆ ಏನೋ ಒಂಥರ ಅನಿಸುತ್ತೆ ಮನಸ್ಸಲ್ಲಿ. ಅದೆಲ್ಲ ಆದಮೇಲೆ ದೇವಸ್ಥಾನ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು. ಸೊ ದೀಪ ಎಲ್ಲ ಇಟ್ಬಿಟ್ಟು ಅಲ್ಲೇ ದೇವಸ್ಥಾನ ಹತ್ರ ಕೂತ್ಕೊತಾ ಇದ್ದೀವಿ. ಆ್ಯಂಡ್ ಅಲ್ಲಿ ಕೂಡ ಒಂದಷ್ಟು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡ್ವಿ. ನಾವು ಮನೆಯಲ್ಲಿ ಬೆಳಗ್ಗೆಯಿಂದ ಎಷ್ಟೇ ಕೆಲಸ ಮಾಡಿ ಊಟ ಮಾಡಿಲ್ಲ ಏನೇ ಇಲ್ಲ ಅಂದ್ರೂ ಸೊ ಫೈನಲಾಗಿ ಏನೋ ಪೂಜೆ ಮಾಡಿ ನಾವು ಈ ಥರ ರೆಡಿ ಆಗೋದ್ರಲ್ಲಿ ಹುಡುಗಿರಿಗೆ ಏನೋ ಒಂಥರ ಖುಷಿ ಇದ್ದೇ ಇರುತ್ತೆ. ಇಲ್ಲಿ ನೋಡಿ ನನ್ನ ಮಗನ ಆಟಗಳಂತೂ ನೋಡೋಕ್ಕೆ ಆಗ್ತಾಯಿಲ್ಲ. ನನಗಂತೂ ಇವತ್ತು ಒಂಥರ ಪಾಸಿಟಿವ್ ವೈಬ್ಸು ಸಿಕ್ಕಾಬಟ್ಟೆ ಖುಷಿ ಆಯಿತು. ನಿಮಗೂ ಕೂಡ ಹಾಗೆ ಆಗಿರುತ್ತೆ ಅನಿಸುತ್ತೆ. ಪ್ರತಿಯೊಬ್ಬರು ಮನೆಯಲ್ಲೂ ಹಬ್ಬ ಸೆಲೆಬ್ರೇಟ್ ಮಾಡಬೇಕಂದ್ರೆ ಏನೋ ಒಂಥರ ಖುಷಿ ಇದ್ದೇ ಇರುತ್ತೆ. ನನಗೂ ಅಷ್ಟೇ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ ಇವತ್ತು. ಸೊ ನಿಮ್ಮ ಮನೆಯಲ್ಲೂ ದೀಪಾವಳಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವೀಡಿಯೋ ಮಾಡೋಕ್ಕೆ ನನಗೂ ಕೂಡ ಇನ್ಸ್ಪೈರ್ ಆಗುತ್ತೆ. ಸ್ವಲ್ಪ ಹೊತ್ತು ಕೂತಿದ ಮೇಲೆ ನಾವು ದೇವಸ್ಥಾನದ ಸುತ್ತ ಹಾಗೆ ಬರ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ ನನ್ನ ಮಗನ ಯಾವ ಥರ ಆಡ್ತಿದ್ದಾನೆ. ಆ್ಯಂಡ್ ಅಲ್ಲೆಲ್ಲ ಒಂದು ರೌಂಡ್ ಬಂದಾದಮೇಲೆ ಆ ಟೆಂಪಲ್ ಹತ್ರ ಒಂದು ಮೀನ್ಸ್ ಕಾರಿಡಾರ್ ಇದೆಯಲ್ಲ, ಅಲ್ಲಿ ಕಂಬಗಳಿದೆ, ಅದಂತೂ ತುಂಬಾ ಚೆನ್ನಾಗಿದೆ. ಸೊ ನೀವು ಫೋಟೋಸ್ ತೊಗೊಬೇಕಂದ್ರೆ ಅಲ್ಲಿ ತೊಗೊಬೋದು. ಅಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಫೋಟೋಸ್ ಕೂಡ. ಸೊ ನಾನು ಕೂಡ ನನ್ನ ಹಸ್ಬೆಂಡ್ ಹತ್ರ ಫೋಟೋ ಇಡ್ಸ್ಕೊಂಡೆ. ಸ್ವಲ್ಪ ಬ್ಯಾಕ್ಗ್ರೌಂಡಲ್ಲಿ ಲೈಟ್ ಇದ್ದಿದ್ದರಿಂದ ಅಷ್ಟು ಕ್ಲಾರಿಟಿ ಇರಲಿಲ್ಲ. ಬಟ್ ಇದೊಂಥರ ಡಿವೈನ್ ಫೀಲ್ ಸಿಗುತ್ತೆ ಫೋಟೋದಲ್ಲೂ, ಇವನ್ ಫೋಟೋದಲ್ಲೂ. ಸೊ ನೀವು ಅಲ್ಲಿ ಹೋದರೆ ಡಿವೈನ್ ಫೀಲ್ ಸಿಕ್ಕೇ ಸಿಗುತ್ತೆ. ಇವನ್ ಫೋಟೋದಲ್ಲೂ ಡಿವೈನ್ ಫೀಲ್ ಬೇಕಂದರೆ ಇಲ್ಲಿ ಹೋಗಿ ಒಂದು ಫೋಟೋ ಅಂತ ಕ್ಲಿಕ್ ಮಾಡ್ಕೊಳ್ಳೇಬೇಕು. ಅದಾದಮೇಲೆ ಎವ್ರಿ ಟೈಮ್ ನಾನಂತೂ ಫೋಟೋ ತಗೋಬೇಕಂದ್ರೆ ಫುಲ್ ಫೋಟೋ ಬೇಕು, ನಾವು ರೆಡಿಯಾಗಿರೋದು ಬೇಕು, ಸೆಲ್ಫಿ ತೊಗೊಂಡ್ರೆ ಅಷ್ಟು ಕಾಣ್ತಲ್ಲ, ಇದೆಲ್ಲರಿಗೂ ಇದ್ದೇ ಇರತ್ತೆ ಅನಿಸುತ್ತೆ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಸೊ ನಾನು ಯಾವಾಗಲೂ ಯಾರಾದರೂ ಹೋಗ್ತಾಯಿದ್ರೆ ಒಂದು ಫೋಟೋ ಇಡ್ಸ್ಕೊಂಬಿಡೋಣ ಅಂತ ನನ್ನ ಹಸ್ಬೆಂಡ್ಗೆ ಹೇಳ್ತೀನಿ. ಅವರು ಬೇಡ ಬೇಡ ನಾವೇ ತೊಗೊಳ್ಳೋಣ ಸೆಲ್ಫಿ ಅಂತ ಹೇಳ್ತಾರೆ. ಬಿಕಾಸ್ ಅವ್ರಿಗೆ ಒಂಥರ ಸೈ ನೇಚರ್, ನಾನು ಒಂಥರ ಓಪನ್ ಅಪ್ ಆಗಿ ಮಾತಾಡ್ತೀನಿ. ನಾನು ಒಂಥರ ಎಕ್ಸ್ಟ್ರಾವರ್ಟ್, ಅವರು ಒಂಥರ ಇಂಟ್ರಾವರ್ಟ್ ಅಂತಲೇ ಹೇಳ್ಬೋದು. ಅವ್ರು ತುಂಬ ಕ್ಲೋಸ್ ಆಗಿರೋರ ಹತ್ರ ಅಷ್ಟೇ ಮಾತಾಡ್ತಾರೆ ಜಾಸ್ತಿ. ಅದಾದಮೇಲೆ ನನ್ನ ಮಗನ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ತಾಯಿದ್ವಿ. ಅವನಿಗೆ ಈ ಥರ ಒಂಥರ ಫೀಲ್ಡ್ ಥರ ಜಾಸ್ತಿ ಜಾಗ ಇದೆ, ಸಿಕ್ಕಾಬಡೆ ಇಷ್ಟ ಆಗುತ್ತೆ. ಅವನಂತೂ ಫುಲ್ ಖುಷಿಯಾಗಿ ಓಡಾಡ್ಕೊಂಡು ಆಟ ಆಡ್ತಾಯಿದ್ದ. ಅಲ್ಲಿ ನೀವೇ ನೋಡ್ತಾ ಇರ್ಬೋದು, ಸಿಕ್ಕಾಬಡೆ ಹ್ಯಾಪಿ ಆಗಿದ್ದಾನೆ. ಸೊ ಫೈನಲಿ ನಾನೊಂದು ಪರ್ಸನ್ನ ಫೈನ್ ಮಾಡಿದೆ. ಅವ್ರು ನಮಗೆ ಫೋಟೋಸ್ ತಗೊಂಡ್ರು. ಆ್ಯಕ್ಚುಲಿ ಅವ್ರನ್ನ ನೋಡಿದ ತಕ್ಷಣ ನಾನು ಅಂದ್ಕೊಂಡೆ ಇವ್ರು ಚೆನ್ನಾಗಿ ತೆಗಿಯಲ್ಲ ಅಂತ. ಬಟ್ ಅವರು ಈಗ ನಿಂತ್ಕೊಳ್ಳಿ ಆಗ ನಿಂತ್ಕೊಳ್ಳಿ, ಅಲ್ಲಿ ಬೆಳಕು ಬರ್ತಿದೆ, ಪಾಪು ನೀನು ಈ ಕಡೆ ನೋಡು ಅಂತ ಅವ್ರ ಮಗನೆಲ್ಲ ಕರೆದು ಪಾಪನ ಆಟ ಆಡ್ಸಂತ ಎಲ್ಲ ಹೇಳಿ ಫೋಟೋಸ್ನ ಕ್ಲಿಕ್ ಮಾಡಿಕೊಟ್ರು. ಸೊ ಆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನ್ನ ಹಸ್ಬೆಂಡ್ಗೆ ಹೇಳ್ತಾಯಿದ್ದೆ, ನೋಡು ನೀನು ಹೇಗೆ ಆಡ್ತೀಯಾ, ಬೇಡ ಯಾರನ್ನೂ ಕರಿಬೇಡ ಅಂತ. ಅವ್ರೇನೂ ಅಂದ್ಕೊಂಡಿಲ್ಲ ಅಂತ. ಒಬ್ಬೊಬ್ಬರು ಏನಾದರೂ ಅನ್ಕೊತಾರೆ ಅಂತ ಅವ್ರು ಹೇಳ್ತಿರ್ತಾರೆ. ಅಯ್ಯೋ ಅಂದ್ಕೊಂಡ್ರೆ ಅಂದ್ಕೊಳ್ಳಿ ಬಿಡು, ಫೋಟೋ ಬರುತ್ತಲ್ಲ ಅಂತ ನಾನು ಹೇಳ್ತಾಯಿದ್ದೆ. ಸೊ ನೀವು ಕೂಡ ನನ್ನ ಥರ ಹೀಗೆ ಮಾಡ್ತೀರಾ. ಆ್ಯಂಡ್ ಇಲ್ಲಿ ನೋಡಿ ಅಪ್ಪ ಮಗ ಹೇಗೆ ಆಟ ಆಡ್ತಾ ಇದ್ದಾರೆ. ಅದಾದಮೇಲೆ ಪ್ರಸಾದನ ಮಿಸ್ ಮಾಡ್ಕೊಳ್ಳೋಕ್ಕಾಗತ್ತಾ, ಬೆಳಗ್ಗೆಯಿಂದ ಊಟ ಬೇರೆ ತಿಂದಿಲ್ಲ. ಹೋಗಿ ಪ್ರಸಾದ ಕೂಡ ತಿಂದ್ಕೊಂಡು ಅದಾದಮೇಲೆ ಮನೆಗೆ ಬಂದ್ವಿ. ಸೊ ಮನೆಗೆ ಬಂದಮೇಲೆ ಮನೆ ಮುಂದೆ ಎಲ್ಲ ದೀಪ ಅಂಟಿಸ್ಬೇಕಿತ್ತು. ಸೊ ಇವತ್ತು ಅಂಟಿಸೋಣ ಅಂದ್ಬಿಟ್ಟು ಎಲ್ಲ ದೀಪ ಎಲ್ಲ ಅತ್ತೆ ರೆಡಿ ಮಾಡಿಕೊಟ್ರು, ಬತ್ತಿ ಎಲ್ಲ ಹಾಕಿ. ಸೊ ನಾನು ಆಲ್ರೆಡಿ ದೇವ್ರ ಮನೆದು ಎಲ್ಲ ರೆಡಿ ಮಾಡಿದ್ದೆ. ಸೊ ದೇವ್ರ ಮನೆಗೆ ದೀಪ ಅಂಟಿಸ್ಬಿಟ್ಟು ಅದಾದಮೇಲೆ ಆಚೆ ದೀಪ ಇಡೋಣ ಅಂತ ಅದಕ್ಕೆ ಎಣ್ಣೆ ಎಲ್ಲ ಹಾಕ್ಕೊತಾ ಇದ್ದೀನಿ. ಸೊ ಇದು ನಂದು ಮಣ್ಣಿನ ದೀಪ ಎಲ್ಲ ಲಾಸ್ಟ್ ಇಯರ್ ಪ್ರೀವಿಯಸ್ 2 ಇಯರ್ಸ್ ತಂದಿದ್ದು. ಲಾಸ್ಟ್ ಇಯರ್ ಬಾಣಂತಿ ಅಮ್ಮನ ಮನೇಲಿದ್ದೆ. ಸೊ ಇದಕ್ಕೆಲ್ಲ ಎಣ್ಣೆ ಹಾಕಿ ಏನೋ ಒಂಥರ ಮನೆ ಮುಂದೆ ಈ ಥರ ದೀಪ ಅಂಟಿಸಿದ್ರೆ ಏನೋ ಒಂಥರ ಒಳ್ಳೆಯದಾಗಿರುತ್ತೆ. ಆ್ಯಕ್ಚುಲಿ ಇದು ಹಬ್ಬ ಬಂದು ತುಂಬ ರೀಸನ್ಸ್ಗೆ ಸೆಲೆಬ್ರೇಟ್ ಮಾಡ್ತಾರೆ ಹಿಂದಿನ ಕಾಲದಿಂದ. ಒಂದು ರೀಸನ್ ಅಂದರೆ ಇವಾಗ ರಾಮ ಅಯೋಧ್ಯೆಯಿಂದ ವಾಪಸ್ ಬಂದಾಗ ಎಲ್ಲರೂ ದೀಪಗಳನ್ನ ಹಚ್ಚಿ ಅವ್ರನ್ನ ವೆಲ್ಕಮ್ ಮಾಡಿಕೊಂಡ್ರು ಅಂತ ಹೇಳ್ತಾರೆ. ಆ ರೀಸನ್ಗೂ ನಾವು ದೀಪಾವಳಿ ಸೆಲೆಬ್ರೇಟ್ ಮಾಡ್ತೀವಿ. ಇನ್ನೊಂದು ರೀಸನ್ ಅಂದರೆ ಕೃಷ್ಣ ನರಕಾಸುರನನ್ನು ಕೊಂದ್ರಲ್ಲ, ಆ ರೀಸನ್ಗೂ ಕೂಡ ನಾವು ದೀಪಾವಳಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ತುಂಬ ರೀಸನ್ ಇದೆ, ತುಂಬ ಪೌರಾಣಿಕ ಹಿನ್ನೆಲೆ ಕೂಡ ಇದೆ ದೀಪಾವಳಿಯ ಬಗ್ಗೆ. ಸೊ ಆ್ಯಂಡ್ ದೀಪಾವಳಿ ಮೇನ್ ಬಂದು ದೀಪದ ಹಬ್ಬ. ಸೊ ದೀಪ ಬೆಳಗೋದ್ರಿಂದ ಕತ್ತಲೆ
ಮೀನ್ಸ್ ಒಂದು ನಮಗೆ ಕೋಟ್ ಇದೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ, ಕತ್ತಲಿಂದ ಬೆಳಕಿನ ಕಡೆಗೆ ಅಂತ. ಸೊ ಅಸತೋಮ ಸದ್ಗಮಯ ನಾವು ಏನು ಹೇಳ್ತೀವಿ ಅದು ಕೂಡ ಈ ದೀಪಾವಳಿಗೆ ಸಂಬಂಧಿಸಿದೆ ಅಂತಲೇ ಹೇಳ್ಬೋದು. ಸೊ ನಾವು ಕತ್ತಲೆ ಕರಗದಂಗೆ ಕಷ್ಟ ಆಗಲಿ, ಸೊ ಬೆಳಕು ಬಂದಂಗೆ ನಮ್ಮ ಜೀವನ ಬೆಳಗಲಿ ಅಂತ ದೀಪ ಹಚ್ಚಿಸ್ತೀವಿ. ಸೊ ದೀಪ ಹಚ್ಚೋದು ತುಂಬಾ ಒಳ್ಳೆಯದು ನಮಗೆ ಆ್ಯಕ್ಚುಲಿ. ಸೊ ದೀಪ ಹಚ್ಚೋದ್ರಿಂದ ಒಂದು ಏನಂದರೆ ಪಾಸಿಟಿವ್ ವೈಬ್ ಬರುತ್ತೆ, ನಕಾರಾತ್ಮಕ ಶಕ್ತಿ ಅಂತ ಏನು ಹೇಳ್ತೀವಿ ಅದು ಹೋಗಿ ಸಕಾರಾತ್ಮಕ ಭಾವನೆಗಳು ಮೂಡುತ್ತೆ ಅಂತ ಹೇಳ್ತೀವಿ. ಸೊ ಮನೆಯಲ್ಲಿ ಈ ಥರ ದೀಪ ಹಚ್ಚೋದು ತುಂಬ ಒಳ್ಳೆಯದು. ಆ್ಯಂಡ್ ಎಷ್ಟು ದೀಪಗಳನ್ನ ಹಚ್ಚಬೇಕು ಅಂದರೆ ಬೆಸ ಸಂಖ್ಯೆಯಲ್ಲಿ ಹಚ್ಚಬೇಕು. ಸೊ ಇಷ್ಟೇ ದೀಪ ಹಚ್ಚಬೇಕು ಅಷ್ಟೇ ದೀಪ ಅಂದರೆ ಒಂಟಿ ದೀಪ ಹಚ್ಚಬಾರ್ದು ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಒಂಟಿ ದೀಪ ಹಚ್ಚಬಾರ್ದು ಅಂತ ಹೇಳ್ತಾರೆ. ಅದು ಬಿಟ್ಟು ನಾವು ಬೆಸ ಸಂಖ್ಯೆಯಲ್ಲಿ ಮೀನ್ಸ್ ಆಡ್ ನಂಬರ್ 3, 5, 7 ಈ ಥರ ನಂಬರ್ಸ್ನ ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನಾವು ನಮ್ಮ ಮನೆಯಲ್ಲಿ 12 ದೀಪಗಳನ್ನ ಹಚ್ಚಿದ್ವಿ. ಸೊ 12, 13 ದೀಪಗಳನ್ನ ಹಚ್ಚೋದ್ರಿಂದ ಸಾಲ ಇರ್ಬೋದು, ಏನಾದರೂ ಸಮಸ್ಯೆ ಇರ್ಬೋದು, ಎಲ್ಲ ದೂರ ಆಗಿ ಸುಖ ಸಮೃದ್ಧಿ ಬರುತ್ತೆ ಅಂತ ಹೇಳ್ತಾರೆ. ಸೊ ನಾನು ನಮ್ಮ ಮನೆಯಲ್ಲಿ ಆಲ್ರೆಡಿ ದೀಪಗಳು ತುಂಬ ಇದ್ದಿದ್ದರಿಂದ ಸೊ ಬೆಸ ಸಂಖ್ಯೆ ಅಂತ 13 ದೀಪಗಳನ್ನ ಹಚ್ಚಿದ್ವಿ. ಸೊ ದೀಪ ಹಚ್ಚಿ ಆದಮೇಲೆ ಫೋಟೋ ಸೆಷನ್ ಅಂತೂ ಇದ್ದೇ ಇರುತ್ತೆ. ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ನಾನಂತೂ ದೀಪ ಎಲ್ಲ ಇಟ್ಕೊಂಡು ವೀಡಿಯೋಸು ಫೋಟೋಸು ಎಲ್ಲ ತಗೊಂಡೆ. ನೀವು ಕೂಡ ಹೀಗೆ ಮಾಡಿರ್ತೀರ ಅಂತ ಅಂದ್ಕೊತೀನಿ. ಆ್ಯಂಡ್ ನಿಮ್ಮ ಮನೇಲಿ ಕೂಡ ಹಬ್ಬ ಹೇಗಾಯಿತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ದೆ. ಅಷ್ಟೇ ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ಅವರು ದೀಪಾವಳಿ ಪಟಾಕಿ ತರೋಕ್ಕೆ ಅಂತ ಹೋಗಿದ್ದರು. ಸೊ ಅಷ್ಟರಲ್ಲಿ ಆ್ಯಕ್ಚುಲಿ ಯಾರೂ ಇರಲಿಲ್ಲ ನಾನು ಫೋಟೋ ತೆಗಿಯೋಕ್ಕೆ ಅಂತ. ನಾನೇ ಸೆಲ್ಫೀಸ್ ಎಲ್ಲ ತೊಗೊತಾ ಇದ್ದೆ. ಆಮೇಲೆ ಅವ್ರು ಬಂದ ಮೇಲೆ ನಾವು ತೊಗೊಳ್ಳೋಣ ಅಂತ. ಆ್ಯಕ್ಚುಲಿ ನಾನು ಪ್ರೀವಿಯಸ್ 2 ಇಯರ್ಸ್ ಇಲ್ಲಿ ಸೆಲೆಬ್ರೇಟ್ ಮಾಡಿದ್ದು ದೀಪಾವಳಿ, ಲಾಸ್ಟ್ ಇಯರ್ ಅಮ್ಮ ಮನೇಲಿ. ಸೊ 2 ಇಯರ್ಸ್ ಬ್ಯಾಕು ಬುಲ್ಲ ಇದ್ದ ಇಲ್ಲಿ, ಮೀನ್ಸ್ ನನ್ನ ತಮ್ಮ ಮುತ್ತು ಅಂತ ಅವನಿದ್ದ. ಅವ್ನು ನಮಗೆ ಫೋಟೋಸು ಎಲ್ಲ ಕ್ಲಿಕ್ ಮಾಡಿಕೊಟ್ಟಿದ್ದ. ಅದನ್ನು ನಾನು ತುಂಬ ಮಿಸ್ ಮಾಡ್ಕೊತೀನಿ. ಆ ಫೋಟೋಸ್ ಅಂತೂ ತುಂಬ ಚೆನ್ನಾಗಿದೆ ಇವಾಗಲೂ ಕೂಡ. ಸೊ ಮಿಸ್ ಯು ಮುತ್ತು, ನೀನು ಇದ್ದಿದ್ರೆ ನೋಡಿ ಎಷ್ಟು ಫೋಟೋಸ್ ಎಲ್ಲ ತಗೊಳ್ತಾ ಇದ್ದೆ, ಮಿಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಮನೆ ಮುಂದೆ ಎಲ್ಲ ಈ ಥರ ಮೆಟ್ಲ ಹತ್ರ ಎಲ್ಲ ದೀಪ ಇಟ್ಟಿದ್ದೆ. ನೋಡಿ ಎಷ್ಟು ಒಂಥರ ಬ್ರೈಟ್ನೆಸ್, ಒಂಥರ ಹ್ಯಾಪಿಯಾಗಿ ಕಾಣಿಸ್ತಿದೆ. ಅವ್ರು ಬರೋ ತನಕ ಇನ್ನೇನು ಮಾಡೋದಂತ ಒಂದಷ್ಟು ವೀಡಿಯೋಸ್ ಎಲ್ಲ ಮಾಡ್ಕೊತಾ ಇದ್ದೆ. ಅದಾದಮೇಲೆ ಅವ್ರು ಬಂದು ನನಗೆ ವೀಡಿಯೋಸ್ ಮಾಡಿಕೊಟ್ರು, ದೀಪ ಇಡೋದು ಇರ್ಬೋದೆಲ್ಲ. ಅದಾದಮೇಲೆ ನಾವು ಪಟಾಕಿ ಹೊಡಿಯೋಕ್ಕೆ ಅಂತ ಆಚೆ ಹೋಗೋಣ ಅಂದ್ಕೊಂಡು 1-2 ಮೇಲ್ಗಡೆ ಹೊಡಿತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಇವನು ಹೂ ಅಂತ ಏನು ಎಕ್ಸ್ಪ್ರೆಷನ್ ಕೊಡ್ತಾನೆ. ಸೊ ಎಕ್ಸ್ಪ್ರೆಷನ್ ಕಿಂಗ್ ಇವನು. ಸೊ ಅದಾದಮೇಲೆ ಇಲ್ಲಿ ನೋಡಿ ಈ ಥರ ದೀಪ ಹಂಚಿದ್ದು ಎಲ್ಲ ಫೋಟೋಸ್ ಎಲ್ಲ ತೊಗೊಂಡ್ವಿ. ಸೊ ಕೆಳಗಡೆ ಹೋದ್ವಿ. ಆ್ಯಕ್ಚುಲಿ ಕೆಳಗಡೆ ಮನೇಲಿ ಬೇರೆ ರಿಲೀಸ್ಗಿದ್ದಾರೆ, ಅವರು ವೆನ್ಸ್ಡೇ ಸೆಲೆಬ್ರೇಟ್ ಮಾಡಬೇಕಂದ್ಬಿಟ್ಟು ಅವ್ರೇನು ಸೆಲೆಬ್ರೇಟ್ ಮಾಡಿರಲಿಲ್ಲ. ನಾವು ಮಾತ್ರ ಸೆಲೆಬ್ರೇಟ್ ಮಾಡ್ಕೊಂಡಿದ್ವಿ ಅವತ್ತು ಹಬ್ಬನ. ಸೊ ದೀಪ ಎಲ್ಲ ಹಂಚಾದ್ಮೇಲೆ ಪಟಾಕಿ ಹೊಡೆಯೋಕ್ಕೆ ಅಂತ ಕೆಳಗಡೆ ಬಂದಿದ್ವಿ. ಸೊ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ನನ್ನ ಹಸ್ಬೆಂಡ್ ರೆಡಿ ಮಾಡ್ತಾಯಿದ್ದಾರೆ ಹೆಂಗೆ ಹೊಡಿಯೋದು ಅಂತ. ಸೊ ನನಗೆ ಪಟಾಕಿ ಅಂದರೆ ಸೌಂಡ್ ಬರೋದೆಲ್ಲ ಅಷ್ಟು ಇಷ್ಟ ಆಗೋಲ್ಲ. ಪೊಲ್ಯೂಷನ್ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ. ಏರ್ ಪೊಲ್ಯೂಷನ್ ಆಗುತ್ತೆ ತುಂಬಾ. ಆ್ಯಂಡ್ ತುಂಬ ಇಯರ್ಗೂ ಪ್ರಾಬ್ಲಮ್ಸ್ ಆಗುತ್ತೆ ಕೆಲವೊಂದು ಟೈಮು, ಎಲ್ಲ ಡೇಂಜರಸ್ ಇದೆ. ಸೊ ಏನೋ ಒಂದು ಸ್ವಲ್ಪ ಹೂಕುಂದ, ಸುರುಸುರು ಬತ್ತಿ ಅದಷ್ಟೇ ನಾನು ಲೈಕ್ ಮಾಡೋದು, ಬೇರೆದೆಲ್ಲ ಅಷ್ಟು ಲೈಕ್ ಮಾಡೋಕ್ಕೆ ಹೋಗೋಲ್ಲ ನಾನು. ಆ್ಯಂಡ್ ಸೌಂಡ್ ಅಂದರೆ ಅಷ್ಟು ಇಷ್ಟ ಅಲ್ಲ. ಬಟ್ ನಮ್ಮ ಮನೆ ಹತ್ರ ಅಪಾರ್ಟ್ಮೆಂಟ್ಸ್ ಇದೆ. ಸೊ ಅಲ್ಲಂತೂ ಸಿಕ್ಕಾಪಡೆ ಪಟಾಕಿ ಹೊಡಿತಾಯಿದ್ರು. ನಮಗಂತೂ ಸಿಕ್ಕಾಪಡೆ ಸೌಂಡ್ ಬರ್ತಾಯಿತ್ತು. ನಾವೊಂದಷ್ಟು ವೀಡಿಯೋಸ್ ಕೂಡ ಮಾಡಿಸ್ಕೊಂಡ್ವಿ. ಎದುರುಗಡೆ ಮನೆಯ ಹುಡುಗ ಇದ್ದ, ಅವನಿಗೂ ಕೂಡ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವನು ವೀಡಿಯೋ ಮಾಡಿಕೊಟ್ಟ. ಆ್ಯಂಡ್ ನಾವು ತುಂಬಾ ಹೂಕುಂದ ಎಷ್ಟಿತ್ತು ಅದೆಲ್ಲ ಫಿನಿಷ್ ಮಾಡಿದ್ವಿ. ಇನ್ನು ಸ್ವಲ್ಪ ಹಾಗೆ ಉಳ್ಕೊಂತು. ಹೇಗೂ ನಾನು ಊರಿಗೆ ಹೋಗ್ಬೇಕಿತ್ತಲ್ಲ, ನಾಳೆ ಊರಿಗೆ ತೊಗೊಂಡೋಗೋಣ ಅಂದ್ಬಿಟ್ಟು ಸುಮ್ಮನೆ ಅದೇ. ಸೊ ಇನ್ನೂ ನಾನು ಊಟ ಮಾಡಿಲ್ಲ, ಅಲ್ಲಿ ಪ್ರಸಾದ ತಿಂದಿದ್ದಷ್ಟೇ. ಬಟ್ ಹೊಟ್ಟೆನೇ ಹಸಿವಾಗ್ತಿಲ್ಲ, ಖುಷಿಗೆ ಅನಿಸುತ್ತೆ. ಹಬ್ಬ ಅಲ್ವಾ, ಏನೋ ಒಂಥರ ಫೀಲು. ಸೊ ಅದಾದಮೇಲೆ ಅಲ್ಲೇ ಫೋಟೋಸ್ ಕೂಡ ಕ್ಲಿಕ್ ಮಾಡ್ಕೊಂಡ್ವಿ. ಏನೋ ಒಂಥರ ಖುಷಿ ಆಗ್ತಾಯಿತ್ತು. ಇದೊಂಥರ ಕಂಪ್ಲೀಟ್ ಫ್ಯಾಮಿಲಿ ಅಂತ ಇರ್ಬೋದು. ನಾನು, ನನ್ನ ಹಸ್ಬೆಂಡ್, ನನ್ನ ಮಗ, ಲಿಟಲ್ ಫ್ಯಾಮಿಲಿ, ಕ್ಯೂಟ್ ಫ್ಯಾಮಿಲಿ ಅಂತ. ಸೊ ನನಗಂತೂ ಇಲ್ಲಿ ಈ ಮನೆಯಲ್ಲಿ ನಂದು 2ನೇ ದೀಪಾವಳಿ. ನನ್ನ ಮದುವೆ ಆಗಿದ್ದಾದಮೇಲೆ ಇದು 3ನೇ ದೀಪಾವಳಿ. ಬಟ್ ಲಾಸ್ಟ್ ಇಯರ್ ಅಮ್ಮ ಮನೇಲಿ ಇದ್ದಿದ್ದನ್ನ, ಇದು ನನ್ನ 2nd ದೀಪಾವಳಿ. ಹಸ್ಬೆಂಡ್ ಅಂದರೆ ಅಮ್ಮ ಮನೆಗೂ ಹಸ್ಬೆಂಡ್ ಬಂದಿದ್ದರು. ಬಟ್ ಈ ಮನೆ ಹತ್ರ ನಂದು 2nd ದೀಪಾವಳಿ. ಆ ದೀಪಾವಳಿನೂ ತುಂಬ ಚೆನ್ನಾಗಿತ್ತು, ಈ ದೀಪಾವಳಿನೂ ತುಂಬ ಚೆನ್ನಾಗಿತ್ತು. ಸೊ ನೀವು ನಮ್ಮ ಮದುವೆ ಆದಮೇಲೆ ಫಸ್ಟ್ ದೀಪಾವಳಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಪಟಾಕಿಗಿಂತ ಮೇನ್ ಥಿಂಗ್ ಬಂದು ದೀಪ ಹಂಚೋದೆ ದೀಪಾವಳಿ ಸ್ಪೆಷಲ್ ನನ್ನ ಪ್ರಕಾರ. ಸೊ ನೀವು ಎಷ್ಟು ದೀಪ ಹಚ್ತೀರಾ ಅಷ್ಟು ನಿಮಗೆ ಪಾಸಿಟಿವಿಟಿ ಬರುತ್ತೆ. ಸೊ ನಿಮಗೆ ಇಲ್ಲಿ ಎಷ್ಟಾಗುತ್ತೆ ಅಷ್ಟು
ಆಡ್ ನಂಬರ್ ದೀಪನ ಅಂಟಿಸಿ ಅಂತ ನನ್ನ ಸಜೆಷನ್ನು. ಸೊ ಅದಾದಮೇಲೆ ಬರೀ ದೀಪ ಅನ್ಸೋದು ಅಂದರೆ ಜಸ್ಟ್ ಪೂಜೆ ಮಾಡೋದಲ್ಲ. ಸೊ ನಿಮ್ಮ ಪ್ರೀತಿ ಪಾತ್ರ ಜೊತೆ ಈ ಥರ ಟೈಮ್ ಸ್ಪೆಂಡ್ ಮಾಡ್ತೀರಾ, ಅದು ನಿಮ್ಗೊಂಥರ ಖುಷಿ ಸಿಗುತ್ತೆ. ಸೊ ನಮಗೂ ಅಷ್ಟೇ ಸಿಕ್ಕಾಬಿಡೆ ಖುಷಿ ಆಗ್ತಾಯಿತ್ತು ಇವತ್ತು. ನಮ್ಮ ಮಂಡೇ ವ್ಲಾಗ್. ಅದಾದಮೇಲೆ ನಾನು ಟ್ಯೂಸ್ಡೇ ಊರಿಗೆ ಹೋದೆ. ಅಲ್ಲೂ ಕೂಡ ದೀಪ ಹಂಚ್ಬೇಕಿತ್ತು ಹಸ್ಬೆಂಡ್ ಮನೆಯಲ್ಲಿ. ಸೊ ಅಲ್ಲಿ ನಾವು ಯಾರೂ ಇಲ್ಲ. ಸೊ ನನಗೆ ಏನೋ ಅಲ್ಲೂ ಕೂಡ ದೀಪ ಹಂಚ್ಬೇಕು ಅಂತ ಅನಿಸ್ತು. ಸೊ ಅದಕ್ಕೆ ನಾವು ಊರಿಗೆ ಹೋಗಿ ಅಲ್ಲೂ ಕೂಡ ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಹಂಚಿ ಅಲ್ಲೇ ನಮ್ಮೂರಲ್ಲಿರೋ ಮಾರಮ್ಮ ಟೆಂಪಲಿಗೆ ಹೋಗಿದ್ವಿ. ನನ್ನ ಮಗ ಯಾಕೋ ಸರಿಯಾಗಿ ಊಟನೇ ಮಾಡ್ತಿಲ್ಲ. ಸೊ ವಿಭೂತಿ ಮಂತ್ರಿಸ್ಕೊಂಬರೋಣ ಅಂತ ಹೋಗಿದ್ವಿ. ಸೊ ಇದೆಲ್ಲ ವರ್ಕ್ ಆಗುತ್ತಾ ಹಾಗೆ ಹೀಗೆ ಅಂತಂದರೆ ನನಗೇನೋ ನಂಬಿಕೆ, ಅಮ್ಮದು ನಂಬಿಕೆ. ಸೊ ಈ ಥರ ಮಾಡಿದಾಗ ಮಕ್ಕಳು ಏನೋ ಒಂಥರ ದೃಷ್ಟಿ ಥರ ಆಗಿರುತ್ತೆ. ಸೊ ನಾವು ದೇವ್ರ ಹತ್ರ ಹೋಗಿ ವಿಭೂತಿ ಇರಿಸ್ಕೊಳ್ಳೋದ್ರಿಂದ ಸೊ ಮಕ್ಕಳಿಗೆ ದೃಷ್ಟಿ ಎಲ್ಲ ಹೋಗುತ್ತೆ ಅನ್ನೋದು ಅದು ನಂಬಿಕೆ. ನನಗೂ ಕೂಡ ನಂಬಿಕೆ ಇದೆ. ಸೊ ಆ ಥರ ಹೋಗಿದ್ದಕ್ಕೆ ಅಲ್ಲಿ ದೇವ್ರ ಹತ್ರ ಅಲ್ಲಿ ಪ್ರದಕ್ಷಿಣೆ ಹಾಕಿ ಅವರು ವಿಭೂತಿ ಎಲ್ಲ ಇಟ್ಸ್ಕೊಟ್ರು, ಮಗುಗೆ ತೀರ್ಥ ಎಲ್ಲ ಹಾಕ್ಕೊಟ್ರು. ಸೊ ನನ್ನ ಮಗ ಇನ್ಮೇಲಾದರೂ ಚೆನ್ನಾಗಿ ಊಟ ಮಾಡಬೇಕು, ಅದೇ ನಾನು ಕೇಳೋದು. ಬಿಕಾಸ್ ಯಾವುದೇ ಅಮ್ಮಗಾಗಿರ್ಬೋದು, ಈವನ್ ನಮ್ಮ ಅಮ್ಮ ಇರ್ಬೋದು, ಎಲ್ಲರಿಗೂ ಏನು ನಮ್ಮ ಮಗು ಸರಿಯಾಗಿ ಊಟ ಮಾಡಿದರೆ ಸಾಕು, ಅದೇನೋ ಒಂಥರ ಖುಷಿ ಇರುತ್ತೆ, ತೃಪ್ತಿ ಇರುತ್ತೆ. ನಾವು ತಿಂದಿಲ್ಲ ಅಂದರೂ ಪರವಾಗಿಲ್ಲ, ಮಕ್ಕಳು ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಕಣ್ಮುಂದೆ ಇರಬೇಕು, ಅದೇ ಅಮ್ಮ ಅಂದಿರೋ ಆಸೆ. ನನಗೂ ಕೂಡ ಅಷ್ಟೇ, ನಾನು ಏನು ಸ್ಪೆಷಲ್ ಅಲ್ಲ. ಸೊ ನನಗೂ ಕೂಡ ಅದೇ ಥರ ಆಸೆ ಇದೆ. ಎಲ್ಲ ಅಮ್ಮಂದಿರು ಸೆಲ್ಫ್ಲೆಸ್ಸೇನೆ. ಅಲ್ಲೇ ಟೆಂಪಲ್ ಹತ್ರ ಫೋಟೋಸ್ ಎಲ್ಲ ತಗೊಂಡು ಅಲ್ಲೇ ಪ್ರಸಾದ ಎಲ್ಲ ತೊಗೊಂಡು ಅದಾದಮೇಲೆ ಮನೆಗೆ ಬಂದ್ವಿ. ನನ್ನ ತಂಗಿ ತಮ್ಮ ಕೂಡ ನನ್ನ ಜೊತೆ ಬಂದಿದ್ದರು. ಸೊ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ, ನಮ್ಮ ಚಿಕ್ಕಮ್ಮ ಊರು ನನ್ನ ಹಸ್ಬೆಂಡ್ ಊರು ಎರಡೂ ಒಂದೇ. ಯೂಸ್ವಲಿ ನಾನು ನನ್ನ ಹಸ್ಬೆಂಡ್ ಊರಿಗೆ ಹೋದರೆ ಚಿಕ್ಕಮ್ಮ ಮನೆಗೆ ಹೋಗ್ತೀನಿ, ಅಲ್ಲಿ ತಮ್ಮ ತಂಗಿ ಇದ್ದೇ ಇರ್ತಾರೆ. ಸೊ ಅಲ್ಲಿ ಹೋದ್ಮೇಲೆ ಪಟಾಕಿ ನಿನ್ನೆ ಹೊಳ್ದಿದ್ದನ್ನು ಊರಿಗೆ ತೊಗೊಂಡು ಬಂದಿದ್ದೆ. ಸೊ ಅಲ್ಲೇ ಕೂಡ ಪಟಾಕಿನ ಹಚ್ಚಿ ಅಲ್ಲೂ ಕೂಡ ತುಂಬ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಸೊ ಬ್ಯಾಂಗ್ಳೂರ್ಗೂ ಊರಿಗೂ ಏನು ಡಿಫ್ರೆನ್ಸ್ ಅಂದರೆ, ಈ ಟೈಮಲ್ಲಿ ಬ್ಯಾಂಗ್ಳೂರಲ್ಲಿ ಎಷ್ಟು ಸೌಂಡು, ಎಷ್ಟು ಪಟಾಕಿ, ಎಷ್ಟು ಗದ್ದಲ. ಈ ಊರಂತೂ ಕಂಪ್ಲೀಟ್ ಸೈಲೆನ್ಸಲ್ಲಿರುತ್ತೆ. ಈವನ್ ನಮ್ಮೂರಲ್ಲೂ ಸ್ವಲ್ಪ ಗಲಾಟೆ ಇದ್ರೂ ಇರ್ಬೋದು, ಬಟ್ ಈ ಊರಲ್ಲಿ ಎಲ್ಲರೂ ಆಲ್ಮೋಸ್ಟ್ 8 o'clock ಅಷ್ಟರಲ್ಲಿ ಊಟ ಮಾಡಿ ಅವ್ರ ಮನೆಗೆ ಬ್ಲಾಗ್ಲು ಹಾಕ್ಕೊಂಡು ಒಳಗಡೆ TV ನೋಡ್ತಾರೆ ಏನೋ ಗೊತ್ತಿಲ್ಲ. ಬಟ್ ಬೀದಿ ಎಲ್ಲ ಸೈಲೆಂಟಾಗಿರುತ್ತೆ, ಏನೋ ಒಂಥರ ನಿಶಬ್ದತೆ, ಒಂಥರ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನನಗೆ ಇವಾಗಿಂದಲ್ಲ ಅವಾಗಿಂದನೂ ನಮ್ಮ ಆಂಟಿ ಊರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇವಾಗ ಇದು ನಮ್ಮೂರೇ ಆಗಿದೆ. ಏನೋ ಒಂಥರ ಚೆನ್ನಾಗಿರುತ್ತೆ ಈ ಊರು. ಈವನ್ ನಮ್ಮೂರಿಗಿಂತ ನನಗೆ ಈ ಊರೇ ಇಷ್ಟ ಆಗುತ್ತೆ. ಸೊ ನನ್ನ ಮಗ ನೋಡಿ ಇಲ್ಲಿ ಮಧ್ಯೆ ಎಲ್ಲ ಬಂದು ಎಂಟ್ರಿ ಕೊಡ್ತಾ ಇದ್ದಾನೆ. ಅವನಿಗೆ ಇಲ್ಲಿ ಫ್ರೆಂಡು ಕೂಡ ಇದ್ದಾನೆ ದನಿ. ಸೊ ಅವನ ಜೊತೆ ಆಟ ಆಡ್ಕೊಂಡು ಆರಾಮಾಗಿರ್ತಾನೆ. ಸೊ ನಾನು ದೇವಸ್ಥಾನದಿಂದ ಬಂದು ಇಲ್ಲಿ ಪಟಾಕಿ ಎಲ್ಲ ಹೊಡೆದು ಇವತ್ತು ಮಂಗಳವಾರ, ನಾನು ಯೂಸ್ವಲಿ ರೈಸ್ ತಿನ್ನಲ್ಲ. ಸೊ ಮುದ್ದೆ ಮಾಡೋಕ್ಕೆ ಹೇಳಿದ್ದೆ. ಸೊ ಇವಾಗ ಹೋಗಿ ಮುದ್ದೆ ಕೂಡ ತಿನ್ನಬೇಕು. ಆ್ಯಂಡ್ ಒಂದಷ್ಟು ಫೋಟೋಸ್ ತಗೊಳ್ಳಿಲ್ಲ ಅಂದರೆ ನಮ್ಮ ಡೇಯಲ್ಲಿ ಕಂಪ್ಲೀಟ್ ಆಗುತ್ತೆ, ಖಂಡಿತ ಕಂಪ್ಲೀಟ್ ಆಗಲ್ಲ. ಸೊ ಫೋಟೋಸ್ ಕೂಡ ತುಂಬಾನೇ ಮಾತಾಡೋದು ಕೂಡ ಬಂದಿದ್ಲು. ಅದಾದಮೇಲೆ ಈ ದಿನ ಅಂತೂ ತುಂಬ ಚೆನ್ನಾಗಿ ಮುಗೀತು. ಸೊ ನೆಕ್ಸ್ಟ್ ಡೇ ನಾನು ನನ್ನ ಮಗಂದು ಗೊಲ್ಸು ಮತ್ತು ಕೈ ಕಡ್ಗ ಎಲ್ಲ ಟೈಟ್ ಆಗಿತ್ತು. ಸೊ ಅದಕ್ಕೆ ಅಂತ ಸಾತ್ನೂರಿಗೆ ಹೋಗಿ, ಯೂಸ್ವಲಿ ನಾವು ಈ ಶಾಪಲ್ಲೇ ಗೋಲ್ಡು ಅಥವಾ ಏನಾದರೂ ತೊಗೋಬೇಕಂದ್ರೆ ಇಲ್ಲೇ ಹೋಗೋದು. ಸೊ ಅವನಿಗೆ ಕಾಲ್ಗೆಜ್ಜೆ ಮತ್ತು ಇದು ಟೈಟ್ ಆಗಿದ್ದರಿಂದ ಸೊ ಅದು ಕೂಡ ಗೊಲ್ಸು ಇನ್ನೊಂದು ಸ್ವಲ್ಪ ದಿನ ಹಾಕ್ಕೊಳ್ಳಿ, ಬರೀ ಕಾಲು ಚೆನ್ನಾಗಿಲ್ಲ ಅಂದ್ಬಿಟ್ಟು ಅಲ್ಲಿ ಹೋಗಿ ಆಲ್ರೆಡಿ ಮುಂಚೆ 9 months ಇದ್ದಾಗ ತೊಗೊಂಡಿದ್ವಿ ನಾವು ಕೈ ಕಡ್ಗ ಮತ್ತು ಗೊಲ್ಸೆಲ್ಲ. ಸೊ ಇಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಈ ಅಂಗಡಿಯಲ್ಲಿ, ಅದೇ ಅಂಗಡಿಯಲ್ಲೇ ತೊಗೊಂಡಿದ್ರೆ ಸೇಮ್ ರೇಟಿಗೆ ತೊಗೊತಾರೆ. ನೀವೇನಾದರೂ ಸಾತ್ನೂರ್ ನಿಯರ್ ಏನಾದರೂ ಇದ್ದರೆ ಈ ಅಂಗಡಿಲೇ ಬಂದು ಪರ್ಚೇಸ್ ಮಾಡಿದರೆ ನಿಮಗೆ ಈ ಥರ ಬೆನಿಫಿಟ್ಸ್ ಇದೆ. ಸೇಮ್ ರೇಟಿಗೆ ಮೀನ್ಸ್ ಈವನ್ ಗೋಲ್ಡ್ ಆದರೂ ಅಷ್ಟೇ, ಸಿಲ್ವರ್ ಆದರೂ ಅಷ್ಟೇ, ನೀವೇನು ರೇಟ್ ತೊಗೊಂಡಿರ್ತೀರ ಅದೇ ರೇಟಿಗೆ ವಾಪಸ್ ತೊಗೊತಾರೆ. ಎಕ್ಸ್ಚೇಂಜ್ ಚೆನ್ನಾಗಿರುತ್ತೆ ಈ ಅಂಗಡಿಯಲ್ಲಿ. ಸೊ ನಾನು ಈ ಅಂಗಡಿನ ಸಜೆಸ್ಟ್ ಮಾಡ್ತೀವಿ. ಸೊ ಆಫ್ಟರ್ ಇದೆಲ್ಲ ತೊಗೊಂಡಾದಮೇಲೆ ನಾನು ಬ್ಯಾಂಗ್ಳೂರಿಗೆ ಹೊರಟೆ, ಬಸ್ಸಲ್ಲಿ ಬಂದಿರಲಿಲ್ಲ. ಸೊ ನಾನು ಬಸ್ಸಲ್ಲೇ ಹೊರಟೆ. ಸೊ ಇದಾಗಿತ್ತು ಈ ಹಬ್ಬದ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.